ಮೈನಾ ಹಕ್ಕಿ ತನ್ನ ಮನೆ ರಿಪೇರಿ ಮಾಡೋದ್ರಲ್ಲಿ ಬ್ಯುಸಿ ಇದ್ಲು. ಅವಳು ಅವಳದೇ ಕೆಲಸದಲ್ಲಿ ಎಷ್ಟು ತಲ್ಲೀನಳಾಗಿದ್ಲು ಅಂದರೆ ಯಾರು ಬಂದರೂ ಅವಳಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟೊಂದು ಬಿಸಿ ಇರೋದಕ್ಕೆ ಕಾರಣ ಇವತ್ತಿನ ಸಂಜೆ ಮೋಡ ಗೆಳೆಯ ಆ ಕಾಡಿಗೆ ಮಳೆ ಸುರಿಸ್ತಾನೆ ಅಂತ ಹೇಳಿದ್ದ. ಅದಕ್ಕೋಸ್ಕರ ಕಾಡಿನ ಹಕ್ಕಿಗಳೆಲ್ಲ ತಮ್ಮ ತಮ್ಮ ಗೂಡನ್ನು ರಿಪೇರಿ ಮಾಡೋದ್ರಲ್ಲಿ ಬಿಸಿ ಇದ್ರು. ಆದರೆ ಅದರಲ್ಲಿ ಫ್ರೀಯಾಗಿ ಇದ್ದಿತ್ತು ಅಂದರೆ ಈ ಕವ್ವ ಮಾತ್ರ. ಅವನು ಎಲ್ಲರೂ ಏನು ಮಾಡ್ತಿದ್ದಾರೆ ನೋಡೋಣ ಅಂತ ನೋಡೋದಕ್ಕೆ ಹಾರಾಡ್ತಾ ಇದ್ದ. ಕವ್ವ ಹರಿತೋತನ ಹತ್ತಿರ ಹೋಗ್ತಾನೆ. ಏನು ಮಾಡ್ತಿದ್ಯಾ ಹರಿತೋತ? ಕವ್ವ ಬಂದಿದ್ದು ಗೊತ್ತಾಗಿ ಹರಿತೋತ ಕವ್ವನಲ್ಲಿ ಹೇಳ್ತಾನೆ. ಮನೆ ರಿಪೇರಿ ಮಾಡ್ತಿದ್ದೇನೆ ಕವ್ವ. ಮಳೆ ಬರುತ್ತೆ ಅಲ್ವಾ ಇವತ್ತು, ಅದಕ್ಕೆ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ನಿನಗೆ ಮನೆ ರಿಪೇರಿ ಮಾಡೋ ಕೆಲಸ ಇಲ್ವಾ? ಇಲ್ಲ ಹರಿತೋತ, ನಾನು ಈ ಮಳೆಗೆ ಮೈನಳ ಮನೆಯಲ್ಲಿ ಆಶ್ರಯ ಪಡೆಯೋಣ ಅಂತ ಇದ್ದೇನೆ. ಕವ್ವನ ಮಾತಿಗೆ ಹರಿತೋತ ಹೇಳ್ತಾನೆ. ನಿಂದು ಯಾವಾಗಲೂ ಇದೇ ಆಯಿತು, ಮಳೆ ಬಂದರೆ ಮೈನಳ ಮನೆಗೆ ಹೋಗೋದು. ನಿನ್ನ ಜೊತೆ ಮಾತನಾಡುವಷ್ಟು ಫ್ರೀ ನನಗಿಲ್ಲ, ನನಗೆ ಕೆಲಸ ಇದೆ ಅಂತ ಹರಿತೋತ ತನ್ನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಕವ್ವ ಮೈನಳ ಗೂಡಿನ ಕಡೆಗೆ ಹಾರಾಡ್ತಾನೆ. ಮೈನಾ ಕೂಡ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಕವ್ವನನ್ನು ನೋಡೋದೇ ಇಲ್ಲ. ಕವ್ವನಿಗೆ ಮೈನಾ ತನ್ನನ್ನು ನೋಡ್ತಿಲ್ಲ ಅಂತ ಸಿಟ್ಟು ಬರುತ್ತೆ. ಬೇಕಂತಲೇ ಸಣ್ಣಗೆ ಕೆಮ್ತಾನೆ. ಆವಾಗಲೂ ಮೈನಾ ತಿರುಗಿನೂ ನೋಡಲ್ಲ. ಕವ್ವನಿಗೆ ಸಿಟ್ಟು ಬರುತ್ತೆ. ಎಷ್ಟು ಅಹಂಕಾರ ಇವಳಿಗೆ! ಇವಳು ನನ್ನನ್ನು ನೋಡಲ್ವಾ ಅಂತ ಕವ್ವ ಕೂಡಲೇ ಮೈನಳ ಮನೆಯ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಆವಾಗಲೂ ಮೈನಾ ಏನೂ ಮಾತಾಡಲ್ಲ. ಕವ್ವನ ಸಿಟ್ಟು ಇನ್ನೂ ಜೋರಾಗುತ್ತೆ. ಆವಾಗ ಅವನು ಮಾತನಾಡ್ತಾನೆ. ಏನು ಮೈನಾ, ನಿನಗೆ ಇಷ್ಟೊಂದು ಅಹಂಕಾರನಾ? ನಾನು ಆವಾಗನಿಂದ ನೀನು ನನ್ನನ್ನು ಮಾತನಾಡಿಸ್ತೀಯಾ ಅಂತ ನೋಡಿದರೆ ನೀನು ನನ್ನ ಕಡೆ ತಿರುಗಿನೂ ನೋಡ್ತಾ ಇಲ್ಲ. ಅದಕ್ಕೆ ಮೈನಾ ಹೇಳ್ತಾಳೆ, ನೋಡು ಕವ್ವ, ನನಗೆ ನಿನ್ನ ಹತ್ರ ಮಾತಾಡುವಷ್ಟು ಸಮಯ ಇಲ್ಲ. ನನ್ನ ಮನೆ ರಿಪೇರಿ ಆಗಬೇಕು. ಮನೆ ಎಲ್ಲ ಹಳತಾಗಿದೆ. ಒಂದು ಮಳೆ ಬಂದರೆ ಖಂಡಿತ ಬೀಳುತ್ತೆ. ಈ ಸಲ ನೀನು ನನ್ನ ಮನೆಗೆ ಬರಬೇಡ ಅಂತ ಮೈನಾ ಹೇಳಿದಾಗ ಕವ್ವ ಸಿಟ್ಟಿನಿಂದ ಗುರಾಯಿಸ್ಕೊಂಡು ಮೈನಾಳನ್ನು ನೋಡ್ತಾನೆ. ಅಷ್ಟೊತ್ತಿಗೆ ಕವ್ವ ಕೂತಿದ್ದ ಒಂದು ಬದಿ ತುಂಡಾಗಿ ಕವ್ವ ದಪ್ಪಂತ ಕೆಳಗೆ ಬೀಳ್ತಾನೆ. ನಾನು ಮೊದಲೇ ಹೇಳಿದ್ದೆ ಮನೆ ಹಳತಾಗಿದೆ, ರಿಪೇರಿ ಮಾಡಬೇಕು ಅಂತ. ಮತ್ತೆ ಅದರಲ್ಲಿಯೇ ಹೋಗಿ ಕೂತ್ಕೊಂಡ್ರೆ ಅದು ಬೀಳದೆ ಇರ್ತದಾ? ನನಗೆ ತೊಂದರೆ ಕೊಡೋದಕ್ಕೆ ಬರ್ತಾನೆ, ಮತ್ತೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಹೋದರೆ ಆ ದೇವರೇ ಶಿಕ್ಷೆ ಕೊಡ್ತಾನೆ ಅಂತ ಮೈನಾ ತನ್ನ ಕೆಲಸನ ಮುಂದುವರಿಸ್ತಾಳೆ. ಹೌದಲ್ವಾ ಗೆಳೆಯರೇ? ನಮ್ಮಷ್ಟಕ್ಕೆ ನಾವಿರೋದು ಬಿಟ್ಟು ಬೇರೆಯವರ ತಂಟೆಗೆ ಹೋದರೆ ಅದು ನಮಗೆ ಕೆಡುಕಾಗುವುದಲ್ವೇ? ಕವ್ವನಿಗೆ ಆಹಾರ ಹುಡುಕೋದಕ್ಕೆ ಹೋಗೋದಂದರೆ ತುಂಬ ಕಷ್ಟ ಆಗ್ತಿತ್ತು. ಯಾವಾಗಲೂ ಕವ್ವ ಮಲಗೋದಂದ್ರೇ ತುಂಬ ಇಷ್ಟಪಡ್ತಾ ಇದ್ದ. ಅದಕ್ಕೋಸ್ಕರ ತನ್ನ ಆಹಾರ ತಾನಿದ್ದಲ್ಲಿಗೆ ಬಂದು ಬಿದ್ದಿದ್ರೆ ಎಷ್ಟೋ ಒಳ್ಳೆದಿತ್ತು ಅಂತ ಕನಸು ಕಾಣ್ತಾ ಇದ್ದ. ಆ ಥರ ಪ್ಲ್ಯಾನ್ ಮಾಡಬೇಕು ನಾನು ಅಂತ ಒಂದು ಉಪಾಯ ಮಾಡ್ತಾನೆ. ನನ್ನ ಈ ಮರದ ಕೆಳಗಡೆ ಆಹಾರ ಧಾನ್ಯಗಳನ್ನು ಹಾಕಿ ಅದರ ಮೇಲೆ ಬಲೆ ಹಾಕಿ ಬಿಡ್ತೇನೆ. ಆವಾಗ ಆಹಾರ ನೋಡಿದ ಹಕ್ಕಿಗಳು ಆಹಾರದ ಆಸೆಗೆ ಬಂದೇ ಬರ್ತವೆ. ಧಾನ್ಯ ತಿನ್ನೋದಕ್ಕೆ ಹೋಗಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ತವೆ. ಇದರಿಂದ ನನ್ನ ಧಾನ್ಯನೂ ಉಳಿಯುತ್ತೆ, ಹಕ್ಕಿಗಳ ಮಾಂಸನೂ ಸಿಗುತ್ತೆ. ತುಂಬ ದಿನ ಆಯಿತು ಈ ಧಾನ್ಯ ತಿನ್ನೋದಕ್ಕೆ ಶುರು ಮಾಡಿ. ಇನ್ನಾದರೂ ಹಕ್ಕಿಗಳ ಮಾಂಸ ತಿನ್ನೋಣ. ಕವ್ವ ಪಟಾಪಟ್ ಅಂತ ಧಾನ್ಯಗಳನ್ನು ತಂದು ಹಾಕಿ ಅದರ ಮೇಲೆ ಬಲೆಯನ್ನು ಹಾಕ್ತಾನೆ. ಸ್ನೇಹಿತರೆ,
ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕವ್ವ ಏನು ಪ್ಲ್ಯಾನ್ ಮಾಡ್ತಿರ್ಬೋದು? ದೊಡ್ಡ ಸೋಮಾರಿ ಇವನು. ಅಂಥವನು ಧಾನ್ಯಗಳನ್ನು ಯಾಕೆ ಈ ಥರ ನೆಲದ ಮೇಲೆ ರಾಶಿ ಹಾಕ್ತಿರ್ಬೋದು ಅಂತ ಮೈನಾ ಸರಿಯಾಗಿ ನೋಡಿದಾಗ ಆ ಧಾನ್ಯದ ಮೇಲೆ ಕವ್ವ ಬಲೆ ಹಾಕಿದ್ದನ್ನು ನೋಡ್ತಾಳೆ. ಅವಳಿಗೆ ಕವ್ವನ ಪ್ಲ್ಯಾನ್ ಕೂಡಲೇ ಅರ್ಥ ಆಯಿತು. ಈ ದುಷ್ಟ ಕವ್ವನ ಪ್ಲ್ಯಾನ್ ಈ ಥರ ಇದೆಯಾ ಅಂದರೆ ಇದು ಹಕ್ಕಿಗಳನ್ನು ಬೀಳಿಸೋ ಜಾಲ. ಎಲ್ರಿಗೂ ಎಚ್ಚರಿಕೆ ಕೊಡಬೇಕು, ಯಾರೂ ಈ ಕಡೆ ಬರಬಾರ್ದು. ಕಾಡಿನಲ್ಲೆಲ್ಲ ಇದೇ ಸುದ್ದಿ ಆಗಬೇಕು. ಕವ್ವ ಒಂದು ಮರದ ಮರೆಯಲ್ಲಿ ಆರಾಮವಾಗಿ ಹಾಡು ಹಾಡಿಕೊಂಡು ಮಲಗಿರ್ತಾನೆ. ಸಂಜೆನೂ ಆಯಿತು. ಯಾವುದೇ ಹಕ್ಕಿ ಕವ್ವನ ಧಾನ್ಯದ ಕಡೆ ಬಂದೇ ಇರಲ್ಲ. ಇರಲಿ, ಇವತ್ತು ಮೊದಲನೇ ದಿನ ಅಲ್ವಾ, ನಾಳೆಗೆ ಖಂಡಿತ ಬಂದೇ ಬರ್ತವೆ. ಅದೇ ತರಹ 3 ದಿನ ಕಳಿತು. ಈಗಂತೂ ಕವ್ವನಿಗೆ ನಿಲ್ಲೋದಕ್ಕೂ ಶಕ್ತಿ ಇರಲಿಲ್ಲ. ಯಾಕಂದರೆ ಹಕ್ಕಿಯ ಮಾಂಸದ ಆಸೆಯಿಂದ ಕವ್ವ ಏನನ್ನೂ ತಿಂದಿರಲಿಲ್ಲ. ಯಾಕೆ ಹೀಗೆ ಆಯಿತು? ಮೊದಲು ಈ ಧಾನ್ಯನ ತಿಂದುಕೊಳ್ತೇನೆ, ಇಲ್ಲದೇ ಇದ್ದರೆ ನಾನು ಈಗಲೇ ಸಾಯ್ತೇನೆ ಅಂತ ಕಷ್ಟದಿಂದ ಆ ಬಲೆನ ತೆಗೆದು ಬದಿಗೆ ಹಾಕಿ ಅಲ್ಲಿದ್ದ ಆ ಧಾನ್ಯನ ತಿಂದು ಅಲ್ಲಿಂದ ಹಾರಾಡ್ತಾನೆ. ಅಲ್ಲಿ ಒಂದು ಕಡೆ ನೋಡಿದ ಕವ್ವನಿಗೆ ಶಾಕ್ ಆಗುತ್ತೆ. ಇದಕ್ಕೆ ಅನಿಸುತ್ತೆ ಯಾವ ಹಕ್ಕಿಗಳು ಕೂಡ ಈ ಕಡೆ ಬಂದೇ ಇಲ್ಲ. ಈ ಇಲಾಖೆಯನ್ನು ದಾಟಿ ಹೋಗಬೇಡಿ, ದುಷ್ಟರಿದ್ದಾರೆ, ಎಚ್ಚರಿಕೆ. ಏನ್ ಕವ್ವ, ಮಾಂಸದೂಟ ಚೆನ್ನಾಗಿತ್ತು ಅನ್ಸುತ್ತೆ. ಕವ್ವ ಕೂಡಲೇ ವಾಯ್ಸ್ ಬಂದ ಕಡೆ ಹಿಂತಿರುಗಿ ನೋಡ್ತಾನೆ. ಅಂದರೆ ಇದೆಲ್ಲ ನಿನ್ನ ಕೆಲಸನಾ? ದೊಡ್ಡ ಕಣ್ಣಿನ ಹಕ್ಕಿ, ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು. ಮೊದಲು ನಿನ್ನನ್ನು ನೀನು ಕಾಪಾಡಿಕೋ. ಇಡೀ ಕಾಡಲ್ಲೆಲ್ಲ ನಿಂದೇ ಸುದ್ದಿ. ನೀನು ಮಾಡಿರೋ ಕುತಂತ್ರ ಎಲ್ರಿಗೂ ಗೊತ್ತಾಗಿದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಮೈನಳ ಮಾತಿಗೆ ಕವ್ವ ಹೆದರಿ ಅಲ್ಲಿಂದ ಹಾರಿ ಹೋಗ್ತಾನೆ.